ಹಾವೇರಿಯಲ್ಲಿ 63 ಟನ್ ಅಕ್ಕಿ ಅಕ್ರಮ ನಡೆದಿತ್ತು. ಈಗ ರಾಗಿ ಗೋಲ್ಮಾಲ್ ನಡೆಯುತ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸೊಸೈಟಿಯಿಂದ ರಾಗಿ ನಾಪತ್ತೆಯಾಗಿದೆ. ಎಲ್ಲಿ ಹೋಯ್ತು ಹಾಗಾದ್ರೆ ಆ ರಾಗಿ? ಹಾವೇರಿಯಲ್ಲಿ 63 ಟನ್ ಅಕ್ಕಿ ಅಕ್ರಮ ಆಗಿತ್ತು. ಈಗ ರಾಗಿ ಸರ್ದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸೊಸೈಟಿಯಿಂದ ರಾಗಿ ನಾಪತ್ತೆಯಾಗಿದೆ. ಜನರಿಗೆ ವಿತರಿಸಬೇಕಾಗಿದ್ದಂತ ಸುಮಾರು 50 ಟನ್ ರಾಗಿ ಎಲ್ಲಿ ಹೋಯ್ತು? ಅಂದಾಜು 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ರಾಗಿ ದಿಢೀರ್ ಅಂತ ನಾಪತ್ತೆಯಾಗೋಗಿದೆ. ಹೊಸಕೋಟೆ ಸೊಸೈಟಿಯಿಂದ ದೇವನಹಳ್ಳಿ ಸೊಸೈಟಿಗೆ ರಾಗಿ ಶಿಫ್ಟ್. ದೇವನಹಳ್ಳಿ ಸೊಸೈಟಿಯಿಂದ ರಾಗಿ ನಾಪತ್ತೆಯಾಗಿದೆ. ಆದ್ರೆ ಎಲ್ಲಿಗೆ ಹೋಯ್ತು, ಯಾರಿಗೆ ಹೋಯ್ತು ಆ ರಾಗಿ? ರಾಗಿ ನುಂಗಬಾಕರ್ ಯಾರು? ದಿಢೀರ್ ದಾಸ್ತಾನಾಗಿದ್ದು ಎಲ್ಲಿಗೆ? ಹಾವೇರಿಯಲ್ಲಿ 63 ಟನ್ ಅಕ್ಕಿ ಅಕ್ರಮ ನಡೆದಿತ್ತು. ಈಗ ರಾಗಿಯ ಸರದಿ. ಬಡವರಿಗೆ ಹಂಚುವಂತ ಅಕ್ಕಿ ರಾಗಿಯಲ್ಲೂ ಕೂಡ ಈ ರೀತಿ ಕಳ್ಳ ಸಾಗಣೆ ಮಾಡ್ಕೊಂಡು ಅದನ್ನು ಮಾರ್ಕೊಳ್ಳುವಂತ ನೀಚರಿದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. 20 ಲಕ್ಷ ಮೌಲ್ಯಕ್ಕೂ ಹೆಚ್ಚಿನ ರಾಗಿ ಅದು. ಜನರಿಗೆ ವಿತರಿಸಬೇಕಾಗಿದ್ದಂತ ಸುಮಾರು 50 ಟನ್ ರಾಗಿ ಎಲ್ಲಿಗೆ ಹೋಯ್ತು? ಹೋಗಿದ್ದಾದ್ರೂ ಎಲ್ಲಿಗೆ? ಯಾರು 50 ಟನ್ ರಾಗಿನ ಮನೇಲಂತೂ ಶೇಖರಣೆ ಮಾಡಿಟ್ಕೊಳಕ್ಕಾಗಲ್ಲ. ದಿಢೀರ್ ಅಂತ ನಾಪತ್ತೆಯಾಗಿದೆ. ಹೊಸಕೋಟೆ ಸೊಸೈಟಿಯಿಂದ ದೇವನಹಳ್ಳಿ ಸೊಸೈಟಿಗೆ ರಾಗಿ ಶಿಫ್ಟ್ ಆಗಿತ್ತು. ಆದ್ರೆ ದೇವನಹಳ್ಳಿ ಸೊಸೈಟಿಯಿಂದ ರಾಗಿ ಇದ್ದಕ್ಕಿದ್ದಂಗೆ ನಾಪತ್ತೆಯಾಗೋಯ್ತಲ್ಲ, ಎಲ್ಲಿಗೆ ಹೋಯ್ತು? ಮತ್ತೆ ಎಲ್ಲಿಗೆ ಶಿಫ್ಟ್ ಆಯ್ತು? ಯಾರ ಪಾಲಾಯ್ತು? ಈ ರಾಗಿ ನುಂಗಬಾಕರ್ ಯಾರು? ದಿಢೀರ್ ಅಂತ ದಾಸ್ತಾನಾಗಿದ್ದು ಎಲ್ಲಿಗೆ? ಆಹಾರ ಇಲಾಖೆಯ ಸಚಿವರ ತವರ್ನಲ್ಲೇ ಈ ತರ ಆಗ್ಬಿಟ್ರೆ ರಾಜ್ಯದ ಬೇರೆ ಜಿಲ್ಲೆಗಳ ಗತಿ ಏನಾಗಬೇಕು? ಬಡವ್ರಿಗೆ ಹಂಚುವಂತ ಅಕ್ಕಿ, ರಾಗಿ, ಗೋಧಿ, ಬೇಳೆ ಇದರಲ್ಲೂ ಕೂಡ ಕಳ್ಳಾಟಗಳಾಡ್ತೀರಿ, ಕಳ್ಳಸಾಗಣೆಗಳು ಮಾಡ್ತೀರಿ. ದಿಢೀರ್ ಅಂತ ನಾಪತ್ತಿ ಆಗ್ಬಿಡುತ್ತೆ. ಸೊಸೈಟಿಯಲ್ಲಿದ್ದಂಥ ರಾಗಿ ಎಲ್ಲಿಗೆ ಹೋಯ್ತು ಅಂತ ಅಧಿಕಾರಿಗಳಿಗೆ ಗೊತ್ತೇ ಇರಬೇಕು, ಅಥವಾ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಕುತ್ಕೊಂಡಿರ್ಬೇಕು. ಅಷ್ಟೋ ಇಷ್ಟೋ ಲಂಚ ತಗೊಂಡು. ಆಂಧ್ರ ಪ್ರದೇಶದ ರಿಜಿಸ್ಟ್ರೇಷನ್ ಇರುವಂತ ಲಾರಿ ರಾಗಿ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಇನ್ನೂ ಸಿಕ್ಕಿಲ್ಲ. ಅಧಿಕಾರಿಗಳೇ ಉತ್ತರವನ್ನ ಕೊಡಬೇಕಾಗತ್ತೆ. ಹಾವೇರಿಲಿ 63 ಟನ್ ಅಕ್ಕಿ ಅಕ್ರಮ ಆಗಿತ್ತು. ನೀವು ನೆನಪಿಸ್ಕೊಳ್ಬಹುದು ವೀಕ್ಷಕರೇ, ಪವರ್ ಟಿವಿ ಈ ಅಕ್ಕಿ ಗೋಲ್ಮಾಲ್ ರಾಜ್ಯದ ಬೇರೆ ಬೇರೆ ಕಡೆ ಏನ್ ನಡೆದಿತ್ತು ಅದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಕೆಲಸ ಮಾಡಿತ್ತು. ಅಂದಾಜು 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ರಾಗಿ ನಾಪತ್ತೆಯಾಗಿದೆ. ಇದಕ್ಕೆ ಜವಾಬ್ದಾರ ಯಾರು? ಉತ್ತರಿಸೋರು ಯಾರು? ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಎಸ್ ರಾಮಾಂಜಿ, ಈ ರಾಗಿ ಎಲ್ಲಿಗೆ ಹೋಯ್ತು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ದೇವನಹಳ್ಳಿ ಸೊಸೈಟಿಗೆ ಬಂದಂತ ರಾಗಿ ದಿಢೀರ್ ಅಂತ ನಾಪತ್ತೆಯಾಗಿ ಎಲ್ಲಿಗೆ ಹೋಯ್ತು? ಸಿಂಧೂರ ಏನಂತಂದ್ರೆ ನಿನ್ನೆ ಬೆಂಗಳೂರು ಗ್ರಾಮಾಂತರ ಆಹಾರ ಇಲಾಖೆಯ ಡಿಡಿ ಮಂಜುಳಾ ಅವರ ಆದೇಶದ ಮೇರೆಗೆ ಒಂದು ಹೊಸಕೋಟೆ ತಾಲೂಕು ಸೊಸೈಟಿಯಿಂದ ದೇವನಹಳ್ಳಿ ತಾಲೂಕು ಸೊಸೈಟಿಗೆ ಒಂದು 500 ಕ್ವಿಂಟಲ್ ರಾಗಿ ಅಂದ್ರೆ 50,000 ಕೆಜಿ ರಾಗಿ ಶಿಫ್ಟ್ ಆಗುತ್ತೆ. ಅದು ಏನಂತಂದ್ರೆ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಏನಂತಂದ್ರೆ ದೇವನಹಳ್ಳಿ ತಾಲೂಕು ಸೊಸೈಟಿಗೆ ಒಂದು ಶಿಫ್ಟ್ ಆಗುತ್ತೆ. ಒಂದು ಆಂಧ್ರ ರಿಜಿಸ್ಟ್ರೇಷನ್ ಗಾಡಿ, AP ರಿಜಿಸ್ಟ್ರೇಷನ್ ಗಾಡಿಗಳನ್ನ ಇವನ್ನ ಬಳಸ್ಕೊಂಡು ಏನೋ ಹೊಸಕೋಟೆಯಿಂದ ದೇವನಹಳ್ಳಿಗೆ ಏನೋ ಒಂದು ಈ ರಾಗಿನ ಶಿಫ್ಟ್ ಮಾಡ್ತಾರೆ. ಈ ರಾಗಿನ ಶಿಫ್ಟ್ ಮಾಡ್ಬೇಕಂದ್ರೆ ಯಾವ್ದು ಸರ್ಕಾರಿ ವೆಹಿಕಲ್ ಇರುತ್ತೆ, ಯಾವ್ದು ಸರ್ಕಾರದಲ್ಲಿ ಟೆಂಡರ್ ಆಗುತ್ತೆ, ಆ ಒಂದು ಗಾಡಿಗಳಲ್ಲಿ ಮಾತ್ರ ಈ ಒಂದು ರಾಗಿನ ಶಿಫ್ಟ್ ಮಾಡ್ಬೇಕು ಅನ್ನೋ ಕಾನೂನು ಇದೆ. ಏನಂತಂದ್ರೆ ನಿನ್ನೆ ಏನೋ ಈ ಒಂದು AP ಗಾಡಿಗಳನ್ನ ಬಳಸ್ಕೊಂಡು ಹೊಸಕೋಟೆಯಿಂದ ದೇವನಹಳ್ಳಿಗೆ ಶಿಫ್ಟ್ ಮಾಡ್ತಾರೆ. ದೇವನಹಳ್ಳಿಯಿಂದ ದೇವನಹಳ್ಳಿ ತಾಲೂಕು ಸೊಸೈಟಿಗೆ ಶಿಫ್ಟ್ ಆದ ನಂತರ ಅದೇನಂತಂದ್ರೆ ಬೇರೆ ಬೇರೆ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ವಿತರಣೆ ಮಾಡ್ಬೇಕಾಗಿಂತ ಏನೋ ಸೊಸೈಟಿಗಳಿಗೆ ಏನು ವರ್ಗಾವಣೆ ಆಗ್ಬೇಕಾಯ್ತು. ಆದ್ರೆ ನಿನ್ನೆ ರಾತ್ರಿ ಏನಂತಂದ್ರೆ ಈ ಒಂದು ಗಾಡಿಗಳ ಮೂಲಕ ಒಂದು ಅಕ್ರಮ ದಾಸ್ತಾನಿಗೆ ಬೇರೆ ಒಂದು ಸ್ಥಳಕ್ಕೆ ಒಂದು ಎಲ್ಲಾನು ಸಹ ಒಂದು 50,000 ರಾಗಿನೂ ಸಹ ಬೇರೆ ಕಡೆ ಏನು ವರ್ಗಾವಣೆ ಆಗಿದೆ. ಇದು ಯಾವ ಸೊಸೈಟಿಗಳಲ್ಲೂ ಇಲ್ಲ, ಮತ್ತೆ ಸಾರ್ವಜನಿಕರಿಗೆ ವಿತರಿಸಬೇಕಾಗಿದ್ದ ಸೊಸೈಟಿಗಳಲ್ಲಿ ಇದು ಕಾಣ್ತಾ ಇಲ್ಲ. ಎಲ್ಲಿ ಹೋಗಿದೆ ಅನ್ನೋದನ್ನ ಈಗ ಅಧಿಕಾರಿಗಳೇ ಏನಂತಂದ್ರೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೂ ಸಹ ಗೊತ್ತಿಲ್ಲ. ಈ ಒಂದು ಆಹಾರ ಇಲಾಖೆಯ ಸಚಿವರಾದಂತ KH ಮುನಿಯಪ್ಪ ಅವರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂತ ರಾಗಿ ಅಕ್ರಮ ನಡೀತಾ ಇದೆ ಅನ್ನೋ ಮಾಹಿತಿಯನ್ನ ಪವರ್ ಟಿವಿ ಈಗ ಬಿತ್ತರಿಸ್ತಾ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. ಆ ಒಂದು ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರ್ಗೆ ಮೌಖಿಕವಾಗಿ ಆ ಒಂದು ದಾಸ್ತಾನಿಗೆ ಎಲ್ಲಿ ಹೋಯ್ತು ಅನ್ನೋದನ್ನ ತನಿಖೆ ನಡೆಸಿ ಅಂತ ಈಗಷ್ಟೇ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಂತ ಬಸವರಾಜರು ದೇವನಹಳ್ಳಿ ತಾಲೂಕಿನ
ತಹಸೀಲ್ದಾರ್ ಅನಿಲ್ ಅವ್ರಿಗೆ ಈಗ ಸೂಚನೆ ಕೊಟ್ಟಿದ್ದಾರೆ. ಇದ್ರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ, ಪ್ಲಸ್ ಈ ಅಕ್ರಮದಲ್ಲಿ ಈ ರಾಗಿ ಎಲ್ಲಿ ಹೋಯ್ತು, ಪ್ಲಸ್ ಈ ರಾಗಿ ಅಕ್ರಮವಾಗಿ ಹೊಸಕೋಟೆಯಿಂದ ದೇವನಹಳ್ಳಿಗೆ ಶಿಫ್ಟ್ ಆಗೋದಕ್ಕೆ ಕಾರಣ ಯಾರೆಲ್ಲ ಇದ್ದಾರೆ, ಇವನ್ನೆಲ್ಲಾನು ಸಹ ಈಗ ತನಿಖೆ ಮಾಡಿ ಈಗ ಯಾರ ಅಧಿಕಾರಿಗಳಿಗೆ ಹೊಣೆ ಆಗಿರ್ತಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಸಿಂಧೂರ, ಥ್ಯಾಂಕ್ ಯು ರಾಮಾಂಜಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.